ಸಮಸ್ತ ನಾಡಿನ ಜನತೆಗೆ ನಮಸ್ಕಾರ. ನನ್ನ ಹೆಸರು ಪುಷ್ಪ ಅಂತ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಡ್ರಗ್ಸ್ ಮತ್ತು ಗಾಂಜೆಗೆ ಅಡಿಕ್ಟ್ ಆಗಿರೋಂಥ ಮಕ್ಕಳ ವಿಚಾರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಂಥ ಕೆಟ್ಟ ದುಷ್ಟ ಚಟಗಳನ್ನು ದಯವಿಟ್ಟು ಪ್ಲೀಸ್ ಇಲ್ಲಿಗೆ ಸ್ಟಾಪ್ ಮಾಡಿ. ಅದರಿಂದ ನಿಮ್ಮ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ, ಹೆಡ್ಏಕ್ ಬರುತ್ತೆ, ನಿಮ್ಮ ಹಾರ್ಟಿಗೆ ಪ್ರಾಬ್ಲಮ್ ಆಗುತ್ತೆ. ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇರೋದು 4 ದಿನ ಖುಷಿಯಾಗಿ ಫ್ಯಾಮ್ಲಿ ಜೊತೆ, ತಂದೆ ತಾಯಿ ಜೊತೆ ಖುಷಿಯಾಗಿ ಇರಿ. ನಿಮಗೇನು ಬೇಕೋ ಆ ಥರ ಎಂಜಾಯ್ ಮಾಡಿ. ಬಟ್ ಕೆಟ್ಟ ಚಟಗಳನ್ನು ಮಾತ್ರ ದಯವಿಟ್ಟು ಯಾರೂ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಅದರಿಂದ ನಿಮಗೂ ಒಳ್ಳೆಯದಲ್ಲ, ನಿಮ್ಮ ಫ್ಯಾಮ್ಲಿಗೂ ಒಳ್ಳೆಯದಲ್ಲ, ಹೊರಗಡೆ ಇರೋ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಒಳ್ಳೆಯದಲ್ಲ. ದಯವಿಟ್ಟು ಈ ಗಾಂಜಾನ ಮತ್ತು ಡ್ರಗ್ಸ್ನ ತೊಗೊಳ್ಳೋದನ್ನು ಕಡಿಮೆ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ತಂದೆ ತಾಯಿ ನಿಮಗೆ ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ಸಾಕಿರ್ತಾರೆ. 1 ರೂಪಾಯಿನೂ ಕೂಡಿಸಿಟ್ಟು ಅವರು ಕಷ್ಟಪಟ್ಟು ವ್ಯವಸ್ಥಿಸಿ ದುಡ್ದಿರೋ ದುಡ್ಡಿಗೆ ನೀವು ಒಂದು ಒಳ್ಳೆಯ ಹೆಸರನ್ನ ತೊಗೊಂಡ್ಬಂದರೆ ಅದು ಅವ್ರಿಗೆ ನೀವು ಆಸ್ತಿ ಮಾಡ್ತಿರೋ ಅಂತಸ್ತು ಮಾಡ್ತಿರೋ ಯಾವ ತಂದೆ ತಾಯಿನೂ ಕೇಳೋದಿಲ್ಲ. ನೀವು ಹೇಗಿರ್ತೀರಾ, ಹೇಗೆ ಓದ್ತೀರಾ, ನೀವು ಹೇಗೆ ಏನೋ ಒಂದು ಜಾಬ್ ತೊಗೊಂಡ್ರೂ ಅವ್ರ ಮನಸ್ಸಲ್ಲಿ ಒಂದು ಖುಷಿ ಇರುತ್ತೆ. ಕೆಲವೊಬ್ರು ತೋರಿಸ್ಕೊತಾರೆ, ಕೆಲವೊಬ್ರು ತೋರಿಸ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನೀವು ತಂದೆ ತಾಯಿಗೆ ಗೌರವಗಳನ್ನು ಕೊಟ್ಟು ಅವ್ರು ಹೇಳಿದಂಥ ಮಾರ್ಗದರ್ಶನದಲ್ಲಿ ನಡೆದರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ನಾಳೆ ನೀವು ನಿಮ್ಮ ಮಕ್ಕಳಿಗೆ ನೀವು ಒಳ್ಳೆಯದನ್ನು ಬಯಸಿ. ನೀವು ಹೇಗಿರ್ತೀರೋ ಹಾಗೆ ನಿಮ್ಮ ಮಕ್ಕಳು. ಹಾಗಾಗಿ ನಾವು ಒಂದು ಒಳ್ಳೆಯ ಮಾರ್ಗದರ್ಶನದಲ್ಲಿ ನಾವು ನಡೆಯೋಣ ಎಲ್ಲರೂ ಸೇರಿಕೊಂಡು. ಹಾಗಾಗಿ ಮಕ್ಕಳಿಗೆ ಹೇಳೋದು ಒಂದೇ, ಡ್ರಗ್ಸ್ ಎಡಿಕ್ಟ್ ಮತ್ತು ಗಾಂಜಾ ಎಡಿಕ್ಟ್ ದಯವಿಟ್ಟು ಪ್ಲೀಸ್ ಯಾರೂ ಮಾಡಬೇಡಿ.